ಆತ್ಮೀಯರೇ MHID ODI+ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ಗೆ ಬಂದು ವಿದ್ಯಾರ್ಥಿಗಳ ಕ್ಲಾಸನ್ನು ಮತ್ತು ಸೆಕ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ತೇವೆ. ಗೋ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ಒಂದು ಕ್ಲಾಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಪ್ರೋಗ್ರೆಷನ್ ಸ್ಟೇಟಸ್, ಮಾರ್ಕ್ಸ್, ಅಟೆಂಡೆನ್ಸ್ ಮತ್ತು ಸ್ಕೂಲಿಂಗ್ ಸ್ಟೇಟಸ್ ಎಲ್ಲ ಅಪ್ಡೇಟ್ ಮಾಡಿ ಅವರ ಒಂದು ಪ್ರೋಗ್ರೆಷನ್ ಸ್ಟೇಟಸನ್ನು ಡನ್ ಅಂತ ಮಾಡಿರ್ತೇವೆ. ನೆಕ್ಸ್ಟ್ ಪ್ರೋಗ್ರೆಷನ್ ಆಕ್ಟಿವಿಟಿಗೆ ಬಂದು ಇಲ್ಲಿ ವ್ಯೂ ಸಮ್ಮರಿ ಮೇಲೆ ಕ್ಲಿಕ್ ಮಾಡ್ತೇವೆ. ಕ್ಲಿಕ್ ಮಾಡಿದಾಗ ಏನಾಗಿರುತ್ತೆ, ನಾವು ಎಷ್ಟು ವಿದ್ಯಾರ್ಥಿಗಳಿದ್ದರು, ಟೋಟಲ್ ಎನ್ರೋಲ್ಮೆಂಟ್ 23-24ರಲ್ಲಿ ಆ ಸಂಖ್ಯೆಯನ್ನು ಇಲ್ಲಿ ತೋರಿಸ್ತದೆ. ಅಂದರೆ ಉದಾಹರಣೆಗೆ ಇಲ್ಲಿ 23-24ರಲ್ಲಿ 147 ಇತ್ತು ಟೋಟಲ್ ಎನ್ರೋಲ್ಮೆಂಟು, ಮತ್ತು ಪ್ರೋಗ್ರೆಷನ್ ಕಂಪ್ಲೀಟೆಡ್ 147. ಅಂದರೆ ಎಷ್ಟು ಎನ್ರೋಲ್ಮೆಂಟ್ ಇತ್ತು ಅಷ್ಟು ಕಂಪ್ಲೀಟೆಡ್ ಆಗಿದೆ, ಪೆಂಡಿಂಗ್ನಲ್ಲಿ 0 ಇದೆ. ಸೊ ಈಗ ನಮಗೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಫೈನಲೈಸ್ ಮಾಡ್ಬೋದು ಅಂತೇಳಿ ಮಾಡಿ ನಾವೇನು ಮಾಡ್ತೇವೆ, ಫೈನಲೈಸ್ ಪ್ರೋಗ್ರೆಷನ್ ಮೇಲೆ ಕ್ಲಿಕ್ ಮಾಡ್ತೇವೆ. ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಓದ್ಕೊಳ್ತೇವೆ. ಚೆಕ್ ಮಾರ್ಕ್ಸ್ ಟಿಕ್ ಮಾರ್ಕ್ ಮೇಲೆ ಮಾಡಿಕೊಂಡು ಸಬ್ಮಿಟ್ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡ್ತೇವೆ. ಆದರೆ ಇಲ್ಲಿ ನೋಟ್ ಒಂದು ಬರ್ತದೆ, ಪ್ರೋಗ್ರೆಷನ್ ಪ್ರಾಸೆಸ್ ನಾಟ್ ಫೈನಲೈಸ್ಡ್ ಫಾರ್ ಆಲ್ ದ ಸೆಕ್ಷನ್ ಅಂತ. ಹೀಗೆ ಬಂದಾಗ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು, ಕೆಳಗಡೆ ಸ್ಕ್ರಾಲ್ ಮಾಡಬೇಕು, ಸೆಕ್ಷನ್ಸ್ ಪೆಂಡಿಂಗ್ ಫಾರ್ ಫೈನಲೈಸೇಷನ್. ಅಂದರೆ ಇಲ್ಲಿ ಯಾವ ಒಂದು ತರಗತಿಯ ಯಾವ ಒಂದು ಸೆಕ್ಷನ್ ಇನ್ನೂ ಫೈನಲೈಸ್ ಆಗಿಲ್ಲ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಒಟ್ಟು ಎಷ್ಟು ಎನ್ರಾಲ್ಮೆಂಟ್ ಇತ್ತು ಅಷ್ಟು ಕಂಪ್ಲೀಟೆಡ್ ಸ್ಟೂಡೆಂಟ್ಸ್ ಮಾಡಿದ್ದೇವೆ. ಪೆಂಡಿಂಗ್ನಲ್ಲಿ 0 ಇದ್ದಾಗ್ಯೂ ಕೂಡ ಈ ಒಂದು ಸೆಕ್ಷನ್ನಲ್ಲಿ, ಈ ಕ್ಲಾಸ್ನ ಈ ಸೆಕ್ಷನ್ನಲ್ಲಿ ನೀವು ಫೈನಲೈಸ್ ಮಾಡಿಲ್ಲ ಅಂತ ಬರ್ತದೆ. ಬೈ ಮಿಸ್ಟೇಕು ಅಥವಾ ಬೈ ಚಾನ್ಸ್ ಆಗಿ ಏನೋ ನಾವು ಎಕ್ಸ್ಟ್ರಾ ಒಂದು ಸೆಕ್ಷನನ್ನು ಕ್ರಿಯೇಟ್ ಮಾಡಿಕೊಂಡಿರ್ತೇವೆ. ಸೊ ಅಂಥ ಒಂದು ಸೆಕ್ಷನ್ನಲ್ಲಿ ಆ ಸೆಕ್ಷನ್ ಫೈನಲೈಸ್ ಮಾಡದೇ ಇರೋದ್ರಿಂದಾಗಿ ಈಗ ಫೈನಲೈಸ್ ಪ್ರೋಗ್ರೆಷನ್ ಮಾಡಲಿಕ್ಕೆ ನಮಗೆ ಬರ್ತಾ ಇರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಯಾವ ಕ್ಲಾಸ್ನ ಯಾವ ಸೆಕ್ಷನ್ ನಾವು ಫೈನಲೈಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆಯೋ ಆ ಒಂದು ಕ್ಲಾಸ್ನ ಸೆಕ್ಷನ್ಗೆ ಹೋಗಿ ಫೈನಲೈಸ್ ಮಾಡಬೇಕು. ಮತ್ತು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಗೆ ಬರಬೇಕು. ಪ್ರೋಗ್ರೆಷನ್ ಮಾಡ್ಯೂಲಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಬೇಕು. ಯಾವ ಒಂದು ಕ್ಲಾಸ್ ಪೆಂಡಿಂಗ್ ಅಂತ ತೋರಿಸಿತ್ತು ಆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ಒಂದು ಕ್ಲಾಸ್ನ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಗೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಬಹುದು ಇಲ್ಲಿ ನೋ ರೆಕಾರ್ಡ್ ಫೌಂಡ್ ಅಂತ ಬಂದಿದೆ. ಆದರೂ ಕೂಡ ನಾವು ಈ ಒಂದು ಸೆಕ್ಷನ್ನ ಫೈನಲೈಸ್ ಮಾಡದೇ ಇರೋದ್ರಿಂದಾಗಿ ನಮಗೆ ಫೈನಲೈಸ್ ಪ್ರೋಗ್ರೆಷನ್ ಮಾಡಲಿಕ್ಕೆ ಬರದೇ ಇರೋದ್ರಿಂದಾಗಿ ಸೊ ಈ ಒಂದು ಸೆಕ್ಷನನ್ನು ಫೈನಲೈಸ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಫೈನಲೈಸ್ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಒಂದು ಕ್ಲಾಸ್ನ ಆ ಸೆಕ್ಷನನ್ನು ನಾವು ಫೈನಲೈಸ್ ಮಾಡಿದ್ದೇವೆ ಅಂತ ಪಾಪಪ್ ಅಲ್ಲಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ವಾಪಸ್ ಈಗ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಗೆ ಬಂದು ಫೈನಲೈಸ್ ಪ್ರೋಗ್ರೆಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪಾಯಿಂಟ್ಸ್ಗಳನ್ನು ಓದಿಕೊಂಡು ಈ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಎನೇಬಲ್ ಮಾಡಿಕೊಂಡಾಗ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೂಲ್ಸ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ದ ಅಕಾಡೆಮಿಕ್ ಇಯರ್ 2023-24 ಅಂತ ಬರ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕೂಲ್ಸ್ ಪ್ರೋಗ್ರೆಷನ್ ಹ್ಯಾಸ್ ಬಿನ್ ಫೈನಲೈಸ್ಡ್ ಬೈ ಫೈನಲೈಸ್ಡ್ ಡೇಟ್ ಅಂತ ತೋರಿಸುತ್ತದೆ, ಗ್ರೀನ್ ಕಲರಲ್ಲಿ ತೋರಿಸುತ್ತದೆ. ಸೊ ಹೀಗೆ ಏನಪ್ಪ ಅಂದರೆ ನಾವು ಫೈನಲೈಸ್ ಪ್ರೋಗ್ರೆಷನ್ ಮಾಡಬೇಕಾದ್ರೆ ಯಾವುದಾದ್ರೂ ಸೆಕ್ಷನನ್ನು ಬಿಟ್ಟು ಹೋಗಿದ್ರೆ ಆ ಒಂದು ಸೆಕ್ಷನನ್ನು ಫೈನಲೈಸ್ ಮಾಡಿ ನಾವು ಸ್ಕೂಲ್ ಪ್ರೋಗ್ರೆಷನ್ ಫೈನಲೈಸ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.